ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಐಷಾರಾಮಿ ಜೀವನಕ್ಕಾಗಿ ಹೆದ್ದಾರಿಯಲ್ಲಿ ದರೋಡೆ ಮಾಡಲಾಗಿದೆ. ಮಂಡ್ಯದಲ್ಲಿ ಬೆಂಗಳೂರಿನ ಕಾಲೇಜು ವಿದ್ಯಾರ್ಥಿಗಳು ಅರೆಸ್ಟ್ ಆಗಿದ್ದಾರೆ. ವಿದ್ಯಾರ್ಥಿಗಳಾದ ಕಿರಣ್, ಕುಶಾಲ್, ಗೋಕುಲ್ ಬಂಧಿತರಾದವರು. ಆನ್ಲೈನ್ ಬಿಸ್ನೆಸ್ ನೆಪದಲ್ಲಿ ಒಟ್ಟಾಗಿದ್ದರು ಈ ಮೂವರು ಜನ. ಮಂಡ್ಯ ಪೊಲೀಸರು ಈ ದರೋಡೆಕೋರರ ಕಾರ್ಯಾಚರಣೆ ಮಾಡಿದ್ದಾರೆ. ಡಿವೈಎಸ್ಪಿ ಲಕ್ಷ್ಮೀನಾರಾಯಣ್, PSI ಶೇಷಾದ್ರಿ ಟೀಮ್ ಕಾರ್ಯಾಚರಣೆ ಮಾಡಿರೋದು. ಕಿರಣ್, ಕುಶಾಲ್ ಬಾಬು BMS ಎಂಜಿನಿಯರಿಂಗ್ ಕಾಲೇಜಿನ 7ನೇ ಸೆಮಿಸ್ಟರ್ ವಿದ್ಯಾರ್ಥಿಗಳಂತೆ. ಗೋಕುಲ್ ಅದೇ ಕಾಲೇಜಿನ ವಿದ್ಯಾರ್ಥಿಯೊಬ್ಬನ ಸಹೋದರನಂತೆ. ವೇಗವಾಗಿ ಹಣ ಸಂಪಾದನೆಗೆ ಹೆದ್ದಾರಿ ರಾಬರಿಗಳೇ ಈ ತಂಡ ಇಳಿದಿತ್ತು. ಬಾಡಿಗೆ ಪಡೆದ ಹೊರ ರಾಜ್ಯದ ಕಾರು ದರೋಡೆಗೆ ಬಳಕೆ ಮಾಡಲಾಗಿತ್ತು. ಕೆಂಗೇರಿ ಬಸ್ ನಿಲ್ದಾಣದ ಬಳಿ ಬಸ್ಗಾಗಿ ಕಾಯುತ್ತಾ ನಿಂತವರೇ ಈ ಗ್ಯಾಂಗಿನ ಟಾರ್ಗೆಟ್ ಆಗಿದ್ದರು. ಕಾರ್ನಲ್ಲಿ ಡ್ರಾಪ್ ಮಾಡೋದಾಗಿ ಹೇಳಿ ಹತ್ತಿಸ್ಕೊಳ್ತಿದ್ರು ಈ ಗ್ಯಾಂಗ್. ಮಂಡ್ಯದ ಪ್ರದೇಶದ ಬಳಿ ಬರ್ತಾ ಇದ್ದಂತೆ ಕತ್ತಿಗೆ ಹಗ್ಗ ಹಾಕಿ ಬೆದರಿಕೆ ಹಾಕ್ತಿದ್ರಂತೆ. ಫೋನ್ ಜೇಬಿನಲ್ಲಿದ್ದಂಥ ಹಣವನ್ನು ಕದ್ದು ಫೋನ್ಪೇ ಮುಖಾಂತರ ಬೆಟ್ಟಿಂಗ್ ಆ್ಯಪ್ಗಳಿಗೆ ಹಣವನ್ನು ರವಾನೆ ಮಾಡ್ತಿದ್ರಂತೆ. ವಿರಾಜಪೇಟೆಯ ಅಬ್ದುಲ್ ಜಲೀಲ್, ಮೈಸೂರಿನ ಯತೀಂದ್ರ ಬಳಿ ದರೋಡೆ ಮಾಡಿದ್ದಾರೆ. ಮಂಡ್ಯದ ತುಬಿನಕೆರೆ, ಕರಿಘಟ್ಟ ಬಳಿ ನಡೆದಂಥ ಪ್ರಕರಣ ಇದು. ಬಂದ ಹಣದಲ್ಲಿ ಐಷಾರಾಮಿ ಜೀವನವನ್ನು ನಡೆಸ್ತಾ ಇದ್ರಂತೆ. ಪೋಷಕರಿಗೆ PGಯಲ್ಲಿ ಇರೋದಾಗಿ ಹೇಳಿ ಅಪಾರ್ಟ್ಮೆಂಟ್ ಬಾಡಿಗೆಯನ್ನು ಪಡೆದು ವಾಸ ಮಾಡ್ತಿದ್ರಂತೆ. ತಾಂತ್ರಿಕ ಸುಳಿವು ಹಿಡಿದು ದರೋಡೆಕೋರರ ಪತ್ತೆಯನ್ನು ಮಂಡ್ಯ ಪೊಲೀಸರು ಮಾಡಿದ್ದಾರೆ. ಮಂಡ್ಯ ಹಾಗೂ ಶ್ರೀರಂಗಪಟ್ಟಣ ಗ್ರಾಮಾಂತರ ಠಾಣೆಗಳಲ್ಲಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಕರಣ ದಾಖಲಾಗಿದೆ. ಮಂಡ್ಯ ಗ್ರಾಮಾಂತರ ಪೊಲೀಸ್ ಠಾಣಾ ವ್ಯಾಪ್ತಿಯ ತೂಬಿನಕೆರೆ ಹತ್ತಿರ ಒಂದು ರಾಬರಿ ಆಗಿದೆ ಅಂತೇಳಿ ಒಬ್ಬರು ಅಬ್ದುಲ್ ಜಲೀಲ್ ಅಂತೇಳಿ ಒಂದು ದೂರನ್ನು ದಾಖಲಿಸ್ತಾರೆ. ಈ ದೂರಿನಲ್ಲಿ ಅವರು ಅಬ್ದುಲ್ ಜಲೀಲ್ ಅವರು ವಿರಾಜಪೇಟೆಯವರು. ಅವರು ಕೆಂಗೇರಿಯಿಂದ ವಿರಾಜಪೇಟೆಗೆ ಹೋಗಲಿಕ್ಕೆ ಒಂದು ಬಸ್ಸಿಗಾಗಿ ವೇಟ್ ಮಾಡ್ತಾ ಇರುವಾಗ ಅಲ್ಲಿ ಒಂದು ಮಾರುತಿ ಎಕ್ಸ್ಪ್ರೆಸ್ ಅಂತೇಳಿ ಒಂದು ಯೆಲ್ಲೋ ಬೋರ್ಡ್ ಕಾರ್ ಬರ್ತದೆ. ಕಾರ್ ಬಂದು ನೀವು ಎಲ್ಲಿ ಹೋಗ್ತಾ ಇದ್ದೀರಿ ಅಂತ ಕೇಳ್ತಾರೆ. ಆವಾಗ ಇಲ್ಲ, ನಾನು ವಿರಾಜಪೇಟೆಗೆ ಹೋಗು ಬಸ್ಸಿಗೆ ಕಾಯ್ತಾ ಇದ್ದೀನಿ ಅಂತ ಹೇಳ್ತಾರೆ. ಆವಾಗ ಇಲ್ಲ, ನಾವು ಅಲ್ಲಿಗೆ ಹೋಗ್ತಾ ಇದ್ದೀವಿ, ಬರೋದಾದ್ರೆ ಬನ್ನಿ ಅಂತೇಳಿ ಹೇಳ್ತಾರೆ. ಸೊ ಹಾಗಾಗಿ ಆತ ಆ ಒಂದು ಕಾರಿನಲ್ಲಿ ಕುಳ್ಕೊಂಡು ಅಲ್ಲಿಂದ ಬಿಡದಿ, ರಾಮನಗರ ಮೂಲಕ ಮಂಡ್ಯದ ಒಂದು ತೂಬಿನಕೆರೆ ಹತ್ರ ಒಂದು ಎಕ್ಸಿಟ್ ತೊಗೋತಾರೆ. ಎಕ್ಸಿಟ್ ತೊಗೊಂಡು ಅಲ್ಲಿ ಆತ ಕೇಳ್ತಾನೆ, ಯಾಕೆ ಇಲ್ಲಿ ಎಕ್ಸಿಟ್ ತೊಗೋತಾ ಇದ್ರಿ ಅಂತೇಳಿ ಕೇಳಿದ್ದಕ್ಕೆ, ಇಲ್ಲ, ಇಲ್ಲಿ ಟೋಲ್ ಅವಾಯ್ಡ್ ಮಾಡಲಿಕ್ಕೆ ಹೋಗ್ತಾ ಇದ್ವಿ ಅಂತೇಳಿ ಹೇಳಿ ಅಲ್ಲಿಂದ ಮುಂದೆ ಕರ್ಕೊಂಡು ಹೋಗಿ ಆತನ ಕುತ್ತಿಗೆಗೆ ಏಕಾಏಕಿ ಹಗ್ಗ ಬಿಗಿದು ಆತನಿಗೆ ನಿನ್ನ ಕಡೆ ಏನು ದುಡ್ಡು ಇದೆಯಲ್ಲ ಕೊಡು ಅಂಥೇಳಿ ಹೆದರಿಸ್ತಾರೆ. ಆ ಒಂದು ಸಂದರ್ಭದಲ್ಲಿ ಅವನ ಬಳಿ ಇದ್ದ 4,000 ರೂಪಾಯಿ ದುಡ್ಡು, ಒಂದು ಮೊಬೈಲನ್ನು ಅವರು ಕಿತ್ಕೋತಾರೆ. ಮತ್ತು ಆ ಮೊಬೈಲ್ ಪಾಸ್ವರ್ಡನ್ನು ಪ್ಲಸ್ ಫೋನ್ಪೇ ಪಾಸ್ವರ್ಡನ್ನು ಕಿತ್ಕೊಂಡು ಅಲ್ಲಿಂದ 10,000 ರೂಪಾಯಿ ಆತನ ಅಕೌಂಟ್ನಿಂದ IPL ವಿನ್ ಅಂತೇಳಿ ಒಂದು ಬೆಟ್ಟಿಂಗ್ ಖಾತೆಗೆ ವರ್ಗಾವಣೆ ಮಾಡಿಕೊಂಡು ಅಲ್ಲಿಂದ ಆತನನ್ನು